ಸುಚಿ ಸುಚಿತ್ರಾ ಅವಿನಾಶ ನೀನೇಂತಿ ಓಟು ಮಕ್ಕಂತೀನಿ ಅಂತ ಅಡ್ಡಾಗ್ಯಾಳಪ್ಪ. ಬಾ ಕುಂದ್ರ ಬಾ. ಯಾಕೆ ಆರಾಮದಳಿಲ್ಲ? ಜ್ವರ ಏನಾರ ಬಂದಾವೇನು ಬೇ? ಅಯ್ಯೋ ಇಲ್ಲಪ್ಪ, ಹಂಗ ಮಕ್ಕಂಡಾಳ. ಆಕಿಗೂ ಕೆಲಸ ಮಾಡಿ ಸುಸ್ತಾಗಿರ್ತದಲ್ಲ, ಅದಕ್ಕೆ ಓಟು ವಿಶ್ರಾಂತಿ ಬೇಕಲ್ಲಪ್ಪ, ಅದಕ್ಕೆ ಮಕ್ಕಂಡಾಳ. ತಗೋ ನಿನ್ ಸಂಬಂಧ ಚಾ ಮಾಡಿ ನೋಡು, ಚಾ ಕುಡಿ. ಕುಂದರಲ್ಲ ಆತ್ವಾ ತಗೋಲ್ಲ ಚಾ ಕುಡಿ. ಯವ್ವ ನಿನಗ್ ಬೇಕು ಚಾ? ನಂಗೆ ಬ್ಯಾಡಪ್ಪ, ನಾ ಆಮೇಲೆ ಕುಡಿತೀನಿ. ಡಾಕ್ಟ್ರು ಸುಗರ್ ಐತಲ್ಲ, ಜಾಸ್ತಿ ಚಾ ಕುಡಿಬೇಡ ಅಂತ ಹೇಳ್ಯಾರ, ಅದಕ್ಕೆ ನೀ ಕುಡಿ. ಹೂನವ್ವ. ಇದು ಸರಿಯಾದ ಟೈಮು. ಆ ಸುಚಿತ್ರ ಬೆಂಗ್ಲಿ ಮಕ್ಕಂಡಾಳ. ನನ್ನ ಗಂಡ ಹೊಲಕ್ಕೆ ಹೋಗ್ಯಾನ, ಮನ್ಯಾಗ ಯಾರು ಇಲ್ಲ. ಇದ್ದ ಟೈಮ್ನಾಗ ಈ ಅವಿನಾಶನ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ದು ಬಿಡ್ಬೇಕು. ಅದು ಅದು ಏನಾಗೈತಪ್ಪ ಅಂದ್ರ ಅವಿನಾಶ, ಅದಲ್ಲ ಹೇಳಿದ್ನಲ್ಲ, ಇಲ್ಲೇ ಗುಂಪನ್ಯಾಗ 1,00,000 ರೂಪಾಯಿ ತಗಸ್ತಾನಿ, ತಿಂಗಳ 15,000 ರೂಪಾಯಿ ಕಟ್ಬೇಕು ಅಂತ. ಅದು ತಗಸೇನ್ಲ, ರೊಕ್ಕನ ತಂಬಂದು ನೆಕ್ಲೆಸ್ ಬಿಡಿಸ್ಕೊಂಬರಕ ಹೋಗಿದ್ದೆ. ಆದ್ರೆ ಏನ್ ಮಾಡ್ಬೇಕು, ಅದು ಅಂಗಡಿ ಬಂದಿತ್ತು, ಅದಕ್ಕೆ ರೊಕ್ಕ ವಾಪಸ್ ತಗೊಂಬಂದನಿ. ತೋರಿಸ್ಲೇನ? ಬೇಡವಾ, ತಗೊಂಬಂದೇನು ಬೇ ರೊಕ್ಕ ಆತ. ಆದ್ರೆ ಆದಷ್ಟು ಲಗುನ ನೆಕ್ಲೆಸ್ ತಗೊಂಬಂದ್ಬಿಡ್ಬೇ ಯವ್ವ. ರೊಕ್ಕಿದ್ರ ಮತ್ತೆ ಏನಕ್ಕವ ಏನ ಗೊತ್ತಾಗಂಗಿಲ್ಲ, ಅವು ಖರ್ಚು ಆಗ್ಬಿಟ್ರ. ಹೂನಪ್ಪ ಅವಿನಾಶ, ನಾನು ಅದಂತೀನಿ. ಯೋಪ್ಪ ಮನಿ ಮಹಾಲಕ್ಷ್ಮಿಲ ಸೊಸಿ ಅಂದ್ರ ಆಕಿ ನೆಕ್ಲಸು ಅಲ್ಲಿ ಒತ್ತಿ ಇಡುದಂದ್ರ ತುಸ ಮಾತಾತೇನು. ಅದಕ್ಕೆ ಆದಷ್ಟು ಲಗ್ಗುನ ಇವತ್ತಾದ್ರೆ ಇವತ್ತ ಬಿಡ್ಸ್ಕೊಂಬಂದ್ಬಿಡ್ತಾನೆ. ಆತ್ ತಗೋಬೇಯವ್ವ. ಅದು ನೀನು ರೊಕ್ಕ ತಗಸಂದಿ, ನಾ ತಗಸ್ಬಿಟ್ಟೆ. ಆದ್ರ ಕಟ್ಟಕ ಮಾಡಕ ರೊಕ್ಕ ಬೇಕಲ್ಲ, ರೊಕ್ಕ ಎಲ್ಲಿ? ನನ್ ಕಡೆ ಇಲ್ಲ, ನೀನು ಕೊಟ್ಟಿಲ್ಲ. ಈಗ ಹೆಂಗ್ ಮಾಡ್ಬೇಕಪ್ಪ? ಯವ್ವ ಸುಚಿತ್ರಾ ಕಡೆ ಕೊಟ್ಟೇನಿ, ಆಕೆ ಕೊಡ್ತಾಳ ನೋಡ್ಬೇ, ಇಸ್ಕೊಂಬಿಡು. ಅದು ನಾನು ಆಕಿ ಕಡೆ ರೊಕ್ಕ ಇಸ್ಕೊಂತಿದ್ದೆ ಬಿಡು, ಆದ್ರ ಆಕಿ ರೊಕ್ಕ ಕೊಡಂಗಿಲ್ಲಪ್ಪ. ಆಕಿ ರೊಕ್ಕ ಕೊಡಂಗಿಲ್ಲ, ನಾನು ಬಾಯ್ ಬಂದಂಗೆ ಏನಾರ ಅಂದ್ಬಿಡ್ಬೇಕು. ಸುಮ್ಮನೆ ಮನ್ಯಾಗ ಅತ್ತಿ ಸೊಸಿ ಜಗಳ, ಅದಕ್ಕೆ ನಾ ಕೇಳಂಗಿಲ್ಲಪ್ಪ. ನೀನ ಕೇಳು. ಆದ್ರ ಸಾಲ ತಗ್ಸೇವಿ, ಅದು ಕಟ್ಟಾಕ ಮಾಡಾಕ ಅಂತ ಹೇಳ್ಬೇಡಪ್ಪ. ಆಮೇಲೆ ನೀನು ಆಕಿ ಇಬ್ರು ಜಗಳ ಮಾಡಿದ್ರ ನನ್ನ ಕೈಲಿ ನೋಡಿ ಸಹಿಸ್ಕೊಳಕ್ ಆಗಂಗಿಲ್ಲಪ್ಪ. ನನಗರ ಎತ್ತಗರ ನನ್ನ ಮಕ್ಕಳು ಸ್ವಸ್ಥರು ಚಂದ ಇರ್ಬೇಕಪ್ಪ. ನನಗೆ ನೀನ್ ಬೇರೆ ಇಲ್ಲ, ವೀರೇಶ ಬೇರೆ ಇಲ್ಲ, ಕಾವ್ಯ ಬೇರೆ ಇಲ್ಲಪ್ಪ. ನೀವು ಮೂವರು ನನ್ನ ಜೀವ ಇದ್ದಂಗ. ಯವ್ವ ಸುಚಿತ್ರಾ ತಿಳ್ಕೊಂತಾಳ ಬೇ. ಆದ್ರೂ ಮಗನ ಬ್ಯಾಡಪ್ಪ, ಆಕಿಗ ಈ ವಿಷಯದ ಬಗ್ಗೆ ಉತ್ಸಲ ಹೊಡಿಬೇಡ ನೀನು. ಏನು ನೀನ ಎದಕ್ಕರ ಖರ್ಚಿಗಂತ 15,000 ರೂಪಾಯಿ ಇಸ್ಕೊಂಬಂದು ನನ್ನ ಕೈಯಾಗ ಕೊಟ್ಬಿಡ್ಲ, ನಾನು ಹೋಗಿ ಕಟ್ಟು ಬರ್ತೀನಿ ಸಂಘಕ್ಕೆ. ಹೌದಿಲ್ಲ? ಸುಮ್ಮನೆ ಮನ್ಯಾಗ ಕಿರಿಕಿರಿ ಜಗಳ ಮನಸ್ತಾಪ ಎದಕ್ಕ? ಹೌದಿಲ್ಲಪ್ಪ? ನಾವೆಲ್ಲರೂ ಒಂದಲ್ಲ, ನಾವೆಲ್ಲರೂ ಕೂಡಿ ಇರ್ಬೇಕು. ನಾನ್ ಬೇರೆ ನೀನ್ ಬೇರೆ ಅಂದ್ರ ಮನೆ ಅಕ್ಕವೇನ್ಲ ಎಲ್ಲರ. ಅದಕ್ಕಪ್ಪ ರೊಕ್ಕ ಇಸ್ಕೊಂಬಂದ್ ಕೊಡ್ತೀಯಪ್ಪ? ಹೂನವ್ವ ಆತ್ ತಗೋ, ಈಗ ಬರ್ತೀನಿ ತಡಿ. ಹೋಗು, ನನ್ನ ಕೈಯಾಗ ಕೊಡು ಅಂದ್ರೆ ರೊಕ್ಕ ಕೊಡ್ಲಿಲ್ಲ, ಹಿಂಗ ನುಣ್ಣಗ್ ಬೋಳಿಸ್ಬಿಡ್ತೀನಿ. ನನ್ನ ತಗ್ಸಿದ್ ಬರೇ 50,000 ರೂಪಾಯಿ, ತಿಂಗಳ ಕಟ್ಟದ್ದು ಬರೀ 4,000 ರೂಪಾಯಿ, ಬಾಕಿ 11,000 ರೂಪಾಯಿ ನನಗ. ಅಯ್ಯೋ ದೇವ್ರೆ, ಹಿಂಗ ರೊಕ್ಕ ಕೂಡಿ ಹಾಕಿ ಚಲೋತ್ನಾಗಿ ಬಂಗಾರ ಬೆಳ್ಳಿ ಮಾಡಿಸ್ಕೋಬೇಕವ. ಯವ್ವ ಏನಾದ್ ಕಾವ್ಯ? ಏನ ಅಂಗಡಿಗೆ ಹೋಗ್ಬೇಕನ? 20 ರೂಪಾಯಿ ಕೊಡ್ಲೇನ ಖರ್ಚಿಗ? ಯವ್ವ ನೀನ ಸಂಘದಾಗ ಬರೀ 50,000 ರೂಪಾಯಿ ತಗ್ಸಿಲ್ಲ ಬೇ, ಅಣ್ಣನ ಮುಂದೆ 1,00,000 ರೂಪಾಯಿ ಯಾಕೆ ಹೇಳಿದಿ? ಅಯ್ಯ ನೀನ ಮತ್ತೆ ನನ್ನ ಬಾಯಾಗ ಬರ್ತಾವ ನೋಡ್ಲೆ. ನಿನಗೆ ಯಾಕಲೆ ಮನೆ ಉಸಾಬ್ರಿ? ನಿಂದ ಏಟೈತೆ ಆಟ ನೋಡ್ಕೊ ಹೋಗು. ಓದಿದೇನ ಬರ್ದೇನ ಆಟ ಎಲ್ಲಾದ್ರಾಗೂ ನಂದೆಲ್ಲಿಡ್ಲಿ ಅಂತ ಬಂದ್ಬಿಡ್ತಾಳಿಕಿ. ಹೋಗಲೇ ಹೋಗು, ನಾವೆಲ್ಲ ಹಿರಿಯರ್ ಅದಿವಿಲಿ ಮಾಡಕ ಮಾತಾಡಕ. ಈಕಿ ಬಂದ್ಬಿಡ್ತಾಳಿಕಿ, ಹಂಗ್ಯಾಕ ಹಿಂಗ್ಯಾಕ ಸೊಟ್ಟ್ಯಾಕ ಸ್ವಾರ್ಯಾಕ ಅನ್ಕೊಂಡು. ಹೋಗಲೇ ಹೋಗ, ಓದೋಗ ಕಾವ್ಯ. ಯವ್ವ ಕೇಳ್ಬಾರ್ದಿನ್ ಬೇ ಕಾವ್ಯ, ಕೇಳ್ಬಾರ್ದು, ಹೋಗು ಒಳಗ ಅಂದೆ. ಆತ್ ತಗೋ, ನಂಗೊಟ್ಟು ಓದೋದು ಬರೆಯೋದು ತ್ರಾಸ ಆಗಕ್ ಕುಂತತಿ. ಅತ್ತಿಯಮ್ಮನ ಕೈಲಿ ಹೇಳ್ಸ್ಕೊಂತೀನಿ ತಗೋ. ಆಟ ಮಾಡು, ಏನ ಆಟ ಮಾಡು, ಹೆಚ್ಚು ಕಡಿಮೆ ಮಾತಾಡಕ್ ಹೋಗ್ಬೇಡ. ಏನು ಇಲ್ಲಂದ್ರ ನೋಡು ಕಾವ್ಯ, ನಾಲ್ಗಿ ಮೇಲೆ ಬರೀ ಎಳ್ದು ಬಿಡ್ತೀನಿ. ತಗೋಬೇಯವ್ವ, ಹೇಳಂಗಿಲ್ಲ ಮಾಡಂಗಿಲ್ಲ, ಸುಮ್ಕಿರ್ತೀನಿ. ಅಯ್ಯಯ್ಯ ಮಾತೆತ್ತಿದ್ರೆ ಬರೀ ಎಳಿತೀನಿ ಅಂತಿ. ಆ ಕಿರಣಗಾದ್ರೆ ಏನ್ ಮಾಡಿದ್ರು ಬೈಯಂಗಿಲ್ಲ, ಹೊಡೆಯಂಗಿಲ್ಲ, ಬರೀ ಎಳೆಯಂಗಿಲ್ಲ. ನಾನೊಬ್ಬಕ್ಕೆ ಅಂದ್ರೆ ನಿಂಗೆ ಇಷ್ಟ ಇಲ್ಲ. ಅದು ಹಂಗಲ್ಲವ ಕಾವ್ಯ, ಗೊತ್ತೈತ್ ತಗೋ ನಂಗೆಲ್ಲ. ನಿನಗ್ ನಾವ್ ಯಾರು ಇಷ್ಟ ಇಲ್ಲ, ಆ ವೀರೇಶ್ ಅಣ್ಣ ಅಷ್ಟ ಇಷ್ಟ. ಅಲ್ಲ ನಾನು ಮಾಡೋದು ಈ ಹುಡುಗಿಗೆ ಒಟ್ಟ ಅರ್ಥನ ಆಗೋಲ್ತು ನೋಡು. ನಾ ಇಷ್ಟೆಲ್ಲ ಬಡ್ದಾಡ್ದು ಯಾರ ಸಂಬಂಧ? ಇವ್ರ ಸಂಬಂಧನ. ಇವ ಜಗಳ ಆಡ್ತಾವ್ ನೋಡು. ಏನು ಮಾಡ್ಬೇಕು? ಇದಕ್ಕೆಲ್ಲ ಈ ಅವಿನಾಶನ ಕಾರಣ. ಹಲ್ಕಟ್ಟು ಬಾಡ್ಯಾವ. ಈ ಮೇಘ ನನಕಿನ ಮೊದಲು ಬಂದು ಕುಂತಿರ್ತಿದ್ಲು, ಯಾಕೆ ಇವತ್ತಿನ ಬಂದಿಲ್ಲಲ್ಲ? 10:00 ಬರ್ತೀನಿ ಅಂದಿದ್ಲು, ಟೈಮ್ ನೋಡಿದ್ರೆ ಆಗ್ಲೇ 11 ಆತು. ಯಾಕೆ ಇಷ್ಟೊತ್ತು ಮಾಡಕ್ಕಂತಾಳೆ ಇವತ್ತು? ಕಾದು ಸಾಕಾಗೋದು. ಅರ್ಜೆಂಟ್ ಕೆಲ್ಸಕ್ಕೊಂದು ಹೋಗೋದೈತಿ. ಎಷ್ಟೊತ್ತು ಮಾಡ್ತಾಳಿಕಿ ಮೇಘ? ಏಟೊತ್ತು ಕಾಯ್ಬೇಕ ಏನ? ವೀರೇಶ್ ಮೇಘ ಅಲ್ಲ, ಯಾಕೆ ಇಷ್ಟೊತ್ತು ಮಾಡಿದಿ? ನಾ ಆಗ್ಲೇ ಬಂದು ಅರ್ಧ ತಾಸಿನ ಮೇಲೆ ಆತು ಗೊತ್ತಾ? ಗೊತ್ತಾತು. ಯಾಕೆ ಲೇಟ್ ಮಾಡಿದಿ? ನಮ್ಮ ಮನೆ ಒಳಗ ಮದ್ವಿ ಮಾಡ್ಕೊ ಅಂತ ಬಹಳ ಟಾರ್ಚರ್ ಕೊಡಕ್ ಕುಂತಾರ ವೀರು. ನಂಗ್ರ ಸಾಕಾಗೋಗ್ಬಿಟ್ಟತಿ. ಈಗ ಅದ್ರ ಬಗ್ಗೆನ ಜಗಳ. ಅಂತದ್ರೊಳಗ ಇಂಜಿನಿಯರಿಂಗ್ ಹುಡುಗ ಬ್ಯಾಡಂದ್ರ ಡಾಕ್ಟರ್ ಓದಿರೋನು, ಇಲ್ಲಂದ್ರ ಲಂಡನ್ ರಿಟರ್ನ್ ಹುಡುಗ, ಹಿಂಗೆಲ್ಲ ನೋಡಕ್ ಕುಂತಾರ. ಫಾರಿನ್ ರಿಟರ್ನ್ ಅಂತೆ, ಲಕ್ಷಾಂತರ ರೂಪಾಯಿ ಪಗಾರ ಅಂತೆ. ನನಗೆ ಅವ್ರು ಯಾರು ಇಷ್ಟ ಇಲ್ಲ ವೀರು, ನನಗೆ ನೀನ ಇಷ್ಟ. ಆದಷ್ಟು ಲಗುನ ನನ್ನ ಮದ್ವೆ ಆಗು. ಅಲ್ಲ ಮೇಘ, ಬಾಯಿಲಿ ಕುಂದರು ಯಾಕೆ ಕಳತಿ? ನಾನು ಅದಿನಲ್ಲ, ನಾನು ಇರು ಮಟ ನೀ ಹೆದರ್ಬೇಡ. ಏನು ಮನ್ಯಾಗ ಬೇಕಾದನ್ಲಿ ಬೇಕಾದ್ ಮಾಡ್ಲಿ, ಏನ ನೀ ಯಾವ್ದಕ್ಕೂ ಅಂಜಬೇಡ. ನಿನ್ನ ತಾಳಿ ಕಟ್ಟಿ ಮದ್ವೆ ಆಗೋದು ಆಯ್ತಾ? ನನ್ನ ನಾಣೆಗೂ, ನಿನ್ನ ನಾಣೆಗೂ, ನನ್ನ ನಾಣೆಗೂ, ನಮ್ಮ ಅವ್ವ ನಾಣೆಗೂ ನಾನು ನಿನ್ನ ಮದ್ವೆ ಆಗೋದು. ಇದ್ರಾಗ ಯಾಣೆ ಮಾತಿಲ್ಲ. ಹಂಗಂದ್ರ ಸರಿ. ನಮ್ಮ ಅತ್ತಿ ಮಾವ ಏನ್ ಮಾಡಕ್ ಕುಂತಾರ? ಅಂದ್ರ ಯಾರು?
ಅದ ನಿಮ್ಮಪ್ಪ ಅವ್ವ. ನಮ್ಮವ್ವ ಬಾಂಡೆ ತಿಕ್ಕಕ್ ಹೋಗ್ಯಾಳ, ನಮ್ಮಪ್ಪ ಚಾದ ಅಂಗಡ್ಯಾಗ ಮುಸ್ರಿ ತಿಕ್ಕಕ್ ಕುಂತಾನ ಅಂದ್ರ ಇವ್ನ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನ ಏನ? ಬ್ಯಾಡ ಬೇಡ, ಒಟ್ಟು ಸ್ಪೆಷಲ್ ಆಗಿ ಹೇಳ್ಬೇಕು ಇವನಿಗ. ಅದು ನಮ್ಮವ್ವ ಮಹಿಳಾ ಸಂಘದ ಮೀಟಿಂಗ್ ಐತಿ ಅಂತ ಅಲ್ಲಿ ಹೋದ್ಲಾ, ನಮ್ಮಪ್ಪ MLA ಮೀಟಿಂಗ್ ಐತಿ ಅಂತ ಅಲ್ಲಿ ಹೋದ್ರು, ನಮ್ಮಣ್ಣ ಫಾರಿನ್ ಟ್ರಿಪ್ಪಿಗೆ ವೀಸಾ ಕಲೆಕ್ಟ್ ಮಾಡಕ್ ಹೋಗ್ಯಾನ. ಯಾರು ಇಲ್ಲ ಅಂತ ಈಗ ಬಂದಿದ್ ನಾನು, ಗೊತ್ತಾ? 2 ದಿನದಿಂದ ಕಾಲೇಜ್ಗೂ ಹೋಗಿಲ್ಲ. ಹೌದು, ನೀ ಕಾಲೇಜ್ ಕಡೆ ಬಂದೇ ಇಲ್ಲ ಬಿಡು, ಅದಕ್ಕ ನಾನು ಗಾಬರಿಯಾಗಿ ಬಂದಿದ್ದು. ನನಗ ಯಾರನ್ನು ಮದ್ವೆ ಆಗಕ್ಕೆ ಇಷ್ಟನೇ ಇಲ್ಲ, ನೀನಂದ್ರೂ ನಂಗೆ ಇಷ್ಟ. ಆತ ಬಹಳ ಚಿಂತೆ ಮಾಡಬೇಡ. ನೀನು ನಿಮ್ಮ ಮನ್ಯಾಗ ಇಷ್ಟು ಮಹಾರಾಣಿ ಹಂಗ್ ಬೆಳ್ದಿ ನೋಡು, ಅದಕ್ಕಿಂತ ಡಬ್ಬಲ್ ಆಗಿ ನಾನು ನೋಡ್ಕೊಂತೀನಿ ನನ್ನ, ಆಯ್ತಾ? ಅಳಬೇಡ ಚಿನ್ನೋ, ನೀ ಹತ್ರ ನನ್ ಕಣ್ಣಾಗ ನೀರ್ ಬರ್ತಾವು, ನನ್ ಕಣ್ಣಾಗ ನೀರೆಲ್ಲ ರಕ್ತನ ಬರ್ತತಿ ನೀ ಹತ್ರ. ಆತು, ಅಳಂಗಿಲ್ ತಗೋ. ಗುಡ್ ಗರ್ಲ್. ಹಿಂಗ ನಕ್ಕೋಂತಿರ್ಬೇಕು ನನ್ ಚಿನ್ನು. ಈ ಸಲ ಎಲ್ಲ ರೊಕ್ಕ ನಾನ ಕೂಡ್ಸಿಟ್ಕೊಂತೀನಿ. ಕೂಡಿಟ್ಟು ನಿಂಗೆ ಒಂದು ಬಂಗಾರದ ಉಂಗ್ರ ಮಾಡಿಸ್ಕೊಡ್ತಾನೆ ನನ್ನ ಬಂಗಾರದ ಕೈಗೆ. ಕರೀನು ಬಂಗಾರ ತುಂಗ್ರನ? ಅದು ಯಾಕೆ ಹಂಗ್ ಮಾಡ್ತೀಯ ಚಿನ್ನು? ಅದು ಕ್ಯೂರಿಯಾಸಿಟಿ. ನನ್ನ ಹುಡುಗ ಬಂಗಾರ ಖರೀದಿ ಮಾಡುವಷ್ಟು ಸೌಕಾರ ಆಗ್ಬಿಟ್ನಲ್ಲ ಅಂತ ಖುಷಿ ಅಷ್ಟೇ. ನನ್ನ ಹತ್ರ ಅದಾವಪ್ಪ ಬಂಗಾರದ ಉಂಗ್ರ, ನೆಕ್ಲೆಸು, ಚೈನು ಎಲ್ಲ ಅದಾವು. ಆದ್ರೆ ನಾನು ಹಾಕಲ್ಲ, ಅವೆಲ್ಲ ಹಾಕೊಂಡು ಬೋರ್ ಆಗ್ಬಿಟ್ಟವು. ಹೌದಾ? ಅದಂತೀನಿ ನಾನು. ನಿನಗೆ ಬಂಗಾರ ಡೈಮಂಡ್ ಇವೆಲ್ಲ ಲೆಕ್ಕನ ಇಲ್ಲ, ನೀನ್ ಯಾಕಷ್ಟು ಎಕ್ಸೈಟ್ ಆದಿ ಅಂತ ನಾನು ಸ್ವಲ್ಪ ಶಾಕ್ ಆದೆ. ಹಂಗೇನಿಲ್ಲ, ನೀನು ಮೊದಲನೇ ಗಿಫ್ಟ್ ಇಷ್ಟು ಕಾಸ್ಟ್ಲಿದ್ ಕೊಡಾತಿಯಲ್ಲ, ಅದಕ್ಕಷ್ಟು ಖುಷಿಯಾಗಿದ್ದ. ಹಂಗಂದ್ರೆ ಸರಿ. ಏನಾರು ತಿಂತೀಯನ? ಊಟ ಮಾಡೋಣ? ಊಟನ ಅಂದ್ರ ಊಟ ಮಾಡಬಹುದಿತ್ತು, ಆದ್ರ ಏನು ಮಾಡ್ಲಿ? ಏನು ಮಾಡ್ಬೇಡ, ಊಟ ಮಾಡ ಅಷ್ಟೇ. ಏನ ನೀ ಇಷ್ಟು ಹೇಳ್ತಿ ಅಂತ ಹ್ಞೂ ಅಂತೀನಿ. ಅದು ನಮ್ಮ ಮನೆಯೊಳಗ ಕುಕ್ ಎಷ್ಟೊಂದು ವೆರೈಟಿ ಮಾಡಿರ್ತಾರ, ಅದೆಲ್ಲ ವೇಸ್ಟ್ ಆಗ್ಬಿಡ್ತೈತಲ್ಲ, ಅದಕ್ಕೆ. ಹೋಗ್ಲಿ ಬಿಡು, ಪಾಪ ಬಡವರು, ಅವರು ತಿನ್ಲಿ, ಹೌದಿಲ್ಲ? ಹಾ ಹೌದು. ಬಾ ಊಟಕ್ಕೆ ಹೋಗುನು. ನೀನ್ ಗಾಡಿ ತೆಗಿ ವೀರು. ಅಯ್ಯಯ್ಯೋ ವೀರು ನನ್ನ ಮಾತೆಲ್ಲ ನಂಬಿಟ. ಇವನು ಒಂದ್ಸಲ ಮದುವೆ ಆಗ್ಬಿಟ್ರೆ ನನ್ನ ಲೈಫ್ ಎಲ್ಲ ಜಿಂಗಲಲ್ಲ. ಇವನು ನನ್ನ ಆಸ್ತಿ ಮೇಲೆ ಏನು ಕಣ್ಣಿಟ್ಟಿಲ್ಲ, ಹಂಗಾಗಿ ಮುಂದೆ ಗೊತ್ತಾದ್ರೂ ಏನೋ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಆದ್ರೂ ವೀರು ಹ್ಯಾಂಡ್ಸಮ್ ಹೋದನ, ಚೆನ್ನಾಗಿ ದುಡ್ಡು ದುಡಿತಾ ಇದ್ದಾನ. ನಾನ್ ಯಾಕೆ ಆ ಗೋಂಡಿ ಗಾರೆದವ್ರನ್ನೆಲ್ಲ ಮದುವೆ ಆಗ್ಲಿ? ನಮ್ಮವ್ವ ನೋಡಿದ್ರೆ ಬಾಂಡೆ ತಿಕ್ತಾಳ, ನಮ್ಮಪ್ಪ ಚಾ ಅಂಗಡಿಯಾಗ ಗ್ಲಾಸ್ ತಿಕ್ತಾನ. ಅದನ್ನ ನಾನು ಮಹಾರಾಣಿ ಹಂಗ್ ಮೆರಿಬಹುದು ಇವನ ಮನ್ಯಾಗ. ಬೇಗ ಚಿನ್ನಿ, ಲಗುನ ಬಾ. ಹಾ ವೀರು ಬಂತಡಿ. ಅದೇಮ್ಮ, ನನಗಿದು ಏನೂ ಅರ್ಥನ ಆಗೋಲ್ದು. ಇಂಗ್ಲಿಷ್ ಲೆಸನ್ ಸ್ವಲ್ಪ ಹೇಳ್ಕೊಡ್ತೀರಾ? ಹೌದಾ? ಯಾಕ ಸ್ಕೂಲ್ಗೆ ಹೋಗಿಲ್ವಾ? ಅದ್ಗೆಮ್ಮ, ಸ್ಕೂಲ್ ಇನ್ನು ಸ್ಟಾರ್ಟ್ ಆಗಕ್ಕೆ 3 ದಿನ ಐತಿ, ಆದ್ರೆ ನಾನು ಅಡ್ವಾನ್ಸ್ ಸ್ಟಡಿ ಮಾಡಕೊಂತೀನಿ. ವಾವ್, ಗುಡ್, ವೆರಿ ಗುಡ್. ಹಿಂಗ ಸ್ಟಡಿ ಮಾಡು. ಈ ಸಲ 10ನೇ ತ ನೀನ ರ್ಯಾಂಕ್ ಬರ್ಬೇಕು ನಿಮ್ ಕ್ಲಾಸ್ ಒಳಗೆ. ಹ್ಞೂ ಅದ್ಗೆಮ್ಮ, ಹಂಗೆ ಮಾಡ್ತೀನಿ. ಆದ್ರೆ ನೀವು ನಂಗೆ ಹೆಲ್ಪ್ ಮಾಡ್ಕೊಡ್ಬೇಕು. ನೀವೆಲ್ಲ ಇಂಗ್ಲೀಷ್ ಎಲ್ಲ ಕಲಿತಿರ್ತೀರಲ್ಲ, ನಿಮ್ದು ಇಂಗ್ಲೀಷ್ ಮೀಡಿಯಮ್, ನಿಮಗೆ ಇಂಗ್ಲೀಷ್ ಎಲ್ಲ ಈಸಿ. ನಾವು ಕನ್ನಡ ಮೀಡಿಯಮ್, ನಮಗೆ ಕನ್ನಡ ಅಷ್ಟೇ ಈಸಿ. ಇಂಗ್ಲೀಷ್ ಅಂದ್ರೆ ಭಾಳ ಟಫ್. ಇಂಗ್ಲೀಷ್ ಏನು ಮಹಾ, ಅದನ್ನು ತುಂಬಾನೇ ಈಸಿ. ಆದ್ರೆ ನಾವು ಮನಸ್ಸು ಕೊಟ್ಟು ಕಲಿಬೇಕು. ನಿಂಗೆ ಗೊತ್ತಾ, ನಾನು ಇಂಗ್ಲೀಷ್ ಮೀಡಿಯಮ್ ಓದಿರಬಹುದು, ಆದ್ರೆ ನಂಗೆ ಕನ್ನಡ ಬರುವಷ್ಟು ಇಂಗ್ಲೀಷ್ ಬರಂಗಿಲ್ಲ. ಹೌದಾ? ಹಾ, ಮತ್ತೆ ಮನೆಯೊಳಗೆ ಕನ್ನಡ ಮಾತಾಡ್ತೀವಿ, ಮತ್ತೆ ಫ್ರೆಂಡ್ಸ್ ಎಲ್ಲ ಕನ್ನಡನ ಮಾತಾಡ್ತಾರ, ಎಲ್ಲರೂ ಕನ್ನಡ, ಮತ್ತೆ ಟೀಚರ್ಸ್ ಎಲ್ಲ ಕನ್ನಡದೊಳಗೆ ಮಾತಾಡ್ತಾರ. ಲೆಸನ್ಗಳು ಅಷ್ಟೇ, ಸಿಲೆಬಸ್ ಅಷ್ಟೇ ಇಂಗ್ಲಿಷ್ ಇರೋದು. ಹಂಗಾಗಿ ನಮಗೂ ಕನ್ನಡನ ಇಷ್ಟ. ಹೌದಾ ಅದ್ಗೆಮ್ಮ? ಈಗ ನಿಂಗೆ ಏನ್ ಗೊತ್ತಾಗ್ಬೇಕು ಅದು ತೋರಿಸಿ ನಾ ಹೇಳ್ಕೊಡ್ತೀನಿ. ಅದ್ಗೆಮ್ಮ, ಇದು 5th ಲೆಸನ್ ಒಳಗ ಲಾಸ್ಟ್ ಏನ ಬರ್ದಾರ ನೋಡದ್ಗೆಮ್ಮ, ಅದಂಗೆ ಗೊತ್ತಾಗ್ವಲ್ತು. ಲಾಸ್ಟ್ ಒಂದು 5 ಲೈನ್ ಏನ್ ಹೇಳ್ಯಾರಂತ ಅದ್ರ ಅರ್ಥ ಹೇಳ್ಬಿಡಿ. ಸುಚಿತ್ರಾ, ಓದಕ್ ಕುಂತೀರಾ? ತಗೋರಿ, ನೀವು ಓದ್ರಿ, ನಾ ಆಮೇಲೆ ಬರ್ತೀನಿ. ಹಂಗೇನಿಲ್ಲಣ್ಣ, ನೀವು ಮಾತಾಡ್ರಿ, ನಾನು ಆಮೇಲೆ ಬರ್ತೀನಿ. ಪಾಪ ನೀನು ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತೀಯಲ್ಲ, ನೀನು ಅದ್ಗೆಮ್ಮ ಟೈಮ್ ಸ್ಪೆಂಡ್ ಮಾಡಕ್ ಆಗಂಗಿಲ್ಲ. ನೀವಿಬ್ರು ಮಾತಾಡ್ರಿ, ನಾನು ಆಮೇಲೆ ಬರ್ತೀನಿ. ಅದ್ಗೆಮ್ಮ, ಬುಕ್ ಇಲ್ಲೇ ಇರ್ಲಿ, ನಾನು ಆಮೇಲೆ ಬರ್ತೀನಿ. ಏನಂತ ಅರ್ಜೆಂಟ್ ಇರಂಗಿಲ್ಲ, ನೀನ್ ಇಲ್ಲೇ ಕುಂದ್ರ. ಏನಾತ ವಿನಾಶ, ಏನಾತಿ ಹೇಳು? ಅದು ಏನಿಲ್ಲ ಸುಚಿತ್ರಾ, ನನಗ ಅರ್ಜೆಂಟ್ ಆಗಿ ಸ್ವಲ್ಪ ರೊಕ್ಕ ಬೇಕಿತ್ತು. ಎಲ್ಲ ನಿನ್ ಕಡೆನ ಅದಾವಲ್ಲ, ಅದಕ್ಕ ಕೇಳಕ್ಕಂತ ಬಂದಿದ್ದು ಅಷ್ಟೇ. ಹೌದಾ? ಎದಕ್ಕ ಏನು ಎತ್ತ ಅಂತ ಆಮೇಲೆ ನಾನೆಲ್ಲ ಹೇಳ್ತೀನಿ. ಈಗ ಸದ್ಯಕ್ಕೆ ಒಂದು 15,000 ರೂಪಾಯಿ ಕೊಡು ಸುಚಿ. ಹೌದಾ? ಅಲ್ಲ, ಅಂತ ದೊಡ್ಡ ಅಮೌಂಟ್ ಎದಕ್ಕಂತ ಗೊತ್ತಾಗ್ಲಿಲ್ಲ. ನಾನು ಆಮೇಲೆ ಹೇಳ್ತೀನಿ ಸುಚಿ, ಈಗ ಲಗುನ ಕೊಡು. ಫೋನ್ ಪೇ ಮಾಡ್ತೀಯಾ? ನನ್ನ ಫೋನಿಗೆ ನಾನು ATM ಇಂದ ರೊಕ್ಕ ತಕ್ಕೊಂತೀನಿ. ತಡಿ, ಮಾಡ್ತೀನಿ. ಅಣ್ಣ, ಅಪ್ಪ ಕರ್ದಂಗಾತ್ ನೋಡು. ಹೌದಾ? ನಂಗೇನು ಕೇಳಿಸ್ಲಿಲ್ಲ. ಪಾಪ ನಮ್ಮ ಅದ್ಗೆಮ್ಮ ಎಷ್ಟು ಒಳ್ಳೆಯವರು, ಯಾರ ಮನ್ಸಿಗೂ ನೋವು ಮಾಡಂಗಿಲ್ಲ, ಆದಷ್ಟು ಹೊಂದ್ಕೊಂಡು ಹೋಗ್ತಾರ. ಆದ್ರ ನಮ್ಮ ಅಣ್ಣ ನಮ್ಮ ಅವನ ಮಾತು ಕೇಳಾಕುಂತಾನ. 15,000 ರೂಪಾಯಿ ಸುಮ್ನೆ ಕೊಡ್ಬೇಕಾಕೈತಿ ನಮ್ಮ ಅದ್ಗೆಮ್ಮ. ಎಲ್ಲ ವಿಷಯ ನಂಗೆ ಗೊತ್ತೈತಿ, ಅದನ್ನೆಲ್ಲ ನಮ್ಮ ಅತ್ತಿಗೆಮ್ಮಗೆ ಹೇಳ್ಬಿಡ್ತೀನಿ. ನನಗರ ನಮ್ಮ ಅತ್ತಿಗೆಮ್ಮ ಅಂದ್ರೆ ಬಹಳ ಇಷ್ಟ. ಯಾವತ್ತೂ ನಂಗೆ ಸಿಟ್ಟು ಮಾಡಿಲ್ಲ, ನಗ್ ಬಿಟ್ಟು ಏನು ತಿನ್ನಂಗಿಲ್ಲ. ಇಂಥವ್ರಿಗೆ ಮೋಸ ಆದ್ರ ನಾ ಹೆಂಗ್ ನೋಡ್ಕೊಂಡಿರ್ಬೇಕು? ಇಲ್ಲ, ನಮ್ಮ ಅತ್ತಿಗೆಮ್ಮಗೆ ಎಲ್ಲ ಹೇಳ್ಬಿಡ್ತೀನಿ ನಾನು. ನೋಡು ಮತ್ತೆ ಕರ್ದಂಗಾತ. ಅಣ್ಣ, ಅಪ್ಪಗೂ ವಯಸ್ಸಾಗೈತಿ, ಏನಾಗೈತೆ ನಾ ನೋಡಿ ಬಾ, ಹೋಗಿ ನೀನು. ಹೌದಲ್ಲ? ಆತ, ನಾನು ನೋಡಿ ಬರ್ತೀನಿ. ನೀನು ನಂಗೆ ಫೋನ್ ಪೇ ಮಾಡಿಸು ಚಿತ್ರ. ಮಾಡ್ತಾರ, ನೀ ಹೋಗಣ್ಣ.
ಇದು ಕಾವ್ಯ ನೀನು ಒಂದು 5 ನಿಮಿಷ ಕುಂತಿರ್ತೀಯ ನಿಮ್ಮ ಅಣ್ಣಗೆ ಫೋನ್ ಪೇ ಮಾಡಿ ಬರ್ತೀನಿ ಅದ್ಗೆಮ್ಮ ನೀವು ಸ್ವಲ್ಪ ತಡ್ರಿ ಫೋನ್ ಪೇ ಮಾಡಬೇಡ್ರಿ ಯಾಕೆ ಕಾವ್ಯ ಎದಕ್ಕೆ ಹಂಗೆ ಹೇಳಕುಂತಿ ಎದಕ್ಕೆ ಫೋನ್ ಪೇ ಎದಕ್ಕೆ ಮಾಡಬಾರ್ದು ಅಲ್ಲ ನೀನು ಪೂರ ಕ್ಲಿಯರ್ ಆಗಿ ಹೇಳಲ್ಲ ಅದು 15,000 ರೂಪಾಯಿ ತಗೊಂಡೋಗಿ ಅವಿನಾಶ್ ಅಣ್ಣ ನಮ್ಮ ಅವನ ಕೈಯಾಗ ಕೊಡ್ತಾನ ಆದ್ರೆ ನಮ್ಮವ್ವ ಅವಿನಾಶ್ ಅಣ್ಣಾಗ ಸುಳ್ಳು ಹೇಳಿ ರೊಕ್ಕ ಇಸ್ಕೊಳಕ್ ಕುಂತಾರ ಅಂದ್ರೆ ಅದಕ್ಕೆಮ್ಮ ನಿಮ್ಮ ನೆಕ್ಲೆಸ್ ತಗೊಂಬರಾಕ 1 ಲಕ್ಷ ರೂಪಾಯಿ ಸಾಲ ಮಾಡೀನಿ ಅಂತ ಅಣ್ಣನ ಮುಂದೆ ಸುಳ್ಳು ಹೇಳ ನಮ್ಮವ್ವ ಆದ್ರೆ ಸಾಲ ಮಾಡಿದ್ದು ಬರೀ 50,000 ರೂಪಾಯಿ ಹೌದಾ ಹ್ಞೂ ಅದಕ್ಕೆಮ್ಮ ಆದ್ರ ಪಾಪ ನಿಮಗೆ ಎಷ್ಟು ಮೋಸ ಮಾಡ್ತಾರಲ್ಲ ಎಲ್ಲರೂ ಸೇರಿ ಅದಕ್ಕೆ ಹೇಳಬೇಕು ಅನ್ನಿಸ್ತು ಹೇಳ್ಬಿಟ್ಟೆ ಅದಕ್ಕೆಮ್ಮ ನಾನು ಹೇಳಿನಿ ಅಂತ ಅವನ ಮುಂದೆ ಹೇಳಬೇಡ್ರಿ ನಾ ಹೇಳಿನಿ ಅಂತ ಗೊತ್ತಾದ ನಮ್ಮವ್ವ ನನ್ನನ್ನು ಸಾಯಿಸಿ ಹಾಕ್ಬಿಡ್ತಾಳ ಹೇಳಬೇಡ ಅಂತ ಮೊದಲೇ ಹೇಳ್ಯಾಳ ಅಲ್ಲ ನನ್ನಿಂದ ಇಷ್ಟೆಲ್ಲ ನಡೆದೈತಾ ಅವಿನಾಶ ನನಗೆ ಹೇಳಲಾರ್ದೆ ರೊಕ್ಕ ಕೊಡಕ್ಕೆ ಕುಂತಿದ್ನ ಹಂಗಂದ್ರೆ ಅದಕ್ಕೆಮ್ಮ ಅಣ್ಣ ಅವನ ಮೇಲೆ ಭಾಳ ಜೀವದಾನ ಅವನಿಗೇನು ಗೊತ್ತಾಗಂಗಿಲ್ಲ ಅದಕ್ಕೆಮ್ಮ ಮೊದ್ಲಿಂದನೂ ಅಣ್ಣ ಹಿಂಗ ಅವ ಯಾವಾಗ ರೊಕ್ಕ ಕೇಳ್ತಾಳಲ್ಲ ಅವಾಗೆಲ್ಲ ಕೊಟ್ಬಿಟ್ಟಾನವ ಆದ್ರೆ ನಂಗೆ ಅವಾಗೇನು ಗೊತ್ತಾಗ್ತಿದ್ದಿದ್ದಿಲ್ಲ ಇವಾಗೆಲ್ಲ ಗೊತ್ತಾಗ ಕುಂತತಿ ಅದಕ್ಕೆಮ್ಮ ನೀವು ಇದ್ರ ಬಗ್ಗೆ ವಿಚಾರ ಮಾಡ್ರಿ ನಾನು ಆಮೇಲೆ ಬರ್ತೀನಿ ಅಯ್ಯೋ ದೇವ್ರಿ ಅಲ್ಲ ಈ ಹುಡುಗಿ ಹೇಳಿದ್ಲು ಗೊತ್ತಾತು ಇಲ್ಲಂದಿದ್ರ ನಾನು ಕಾರ್ ತಗೊಂಡು ಬಾಡಿಗೆಗೆ ಬಿಡ್ಬೇಕು ನಾವು ಒಂದು ರೇಂಜಿಗೆ ಬರ್ಬೇಕು ಅಂತ ಎಷ್ಟೆಲ್ಲ ನಾನು ವಿಚಾರ ಮಾಡಕ್ ಕುಂತೀನಿ ಈ ಅವಿನಾಶ ಬರೀ ಅವ್ರ ಅವ್ವಂದ ವಿಚಾರ ಮಾಡ್ತಾನಲ್ಲ ಇವ್ರು ಹಿಂಗೆ ಬಂದ್ರೆ ನಾನು ಇವ್ರಿಗೆ ಅದು ಹೆಂಗೆ ಚಮಕ್ ಕೊಡ್ಬೇಕು ನಂಗೆ ಗೊತ್ತೈತಿ ಅತ್ತಿ ಮಾಡ್ತೀನಿ ನಿನಗೆ ರೊಕ್ಕ ಬೇಕಾ ರೊಕ್ಕ ಮಾಡ್ತೀನಿ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಾ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಪ್ರೋತ್ಸಾಹ ಕೊಡುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಕಾಮಿಡಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಳ್ಳೆ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವೇ ಮೊದಲು ನೋಡಿ ಎಂಜಾಯ್ ಮಾಡಬಹುದು ನಾನು ಲಾಸ್ಟ್ ಎಪಿಸೋಡ್ ಒಳಗೆ ಹೇಳಿದ್ದೆ ಯಾರೆಲ್ಲ ಕಾಮೆಂಟ್ ಮಾಡ್ತೀರಾ ಅವ್ರ ಹೆಸರುಗಳನ್ನ ಹೇಳಿ ಈ ವಿಡಿಯೋದಲ್ಲಿ ಥ್ಯಾಂಕ್ ಯು ಹೇಳ್ತೀನಿ ಅಂತ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಅವರೆಲ್ಲರಿಗೂ ಎಲ್ಲ ವಿಡಿಯೋಗೂ ಹಿಂಗೆ ಸಪೋರ್ಟ್ ಕೊಡಿ ಪ್ಲೀಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಸರೋಜಾ ಅವರೇ ಥ್ಯಾಂಕ್ ಯು ಮಂಜುಳಾ ಅಂತ ಒಬ್ರಿದ್ರು ಅವರಿಗೂ ಹಾಯ್ ಥ್ಯಾಂಕ್ ಯು ಹಿಂಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಹಾಯ್ ನೀಲಾ ಅವರೇ ಥ್ಯಾಂಕ್ ಯು ಹಾಯ್ ರೇಷ್ಮಾ ನದಾಫ್ ಅವರೇ ಥ್ಯಾಂಕ್ ಯು ಹಾಯ್ ಸುನಿತಾ ಅವರೇ ಥ್ಯಾಂಕ್ ಯು ಹಾಯ್ ನಂದು ಹುಬ್ಳಿ ಅವರೇ ಥ್ಯಾಂಕ್ ಯು ಹಾಯ್ ಸ್ವಾತಿ ಅವರೇ ಥ್ಯಾಂಕ್ ಯು ಮತ್ತೆ ಹಾಯ್ ರಾಘವೇಂದ್ರ ಬ್ರೋ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮಾಡಿ ಹಾಯ್ ಹೇಮಲತಾ ಅವರೇ ಥ್ಯಾಂಕ್ ಯು ಹಾಯ್ ರತ್ನ ಅವರೇ ಥ್ಯಾಂಕ್ ಯು ಮತ್ತೆ ಹಾಯ್ ಕಾವೇರಿ ಅವರೇ ಥ್ಯಾಂಕ್ ಯು ಹಾಯ್ ರೋಜಾ ಅವರೇ ಥ್ಯಾಂಕ್ ಯು ಹಾಯ್ ಚಂದ್ರಿಕಾ ಕಡಿಮನಿ ಅವರೇ ಥ್ಯಾಂಕ್ ಯು ಹೋಲಿ ಟ್ರಿನಿಟಿ ಗೇಮಿಂಗ್ ಅಂತ ಒಬ್ಬರು ಕಮೆಂಟ್ ಮಾಡಿದ್ರು ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸಾರಿ ಹಾಯ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಯ್ ರಮೇಶ್ ಅವರೇ ಥ್ಯಾಂಕ್ ಯು ಹಾಯ್ ಶ್ವೇತಾ ಸುರೇಶ್ ಅವರೇ ಥ್ಯಾಂಕ್ ಯು ಮತ್ತೆ ಜೀವಾ ಹಾಯ್ ಥ್ಯಾಂಕ್ ಯು ಹಾಯ್ ಕುಸುಮಾ ದೇವರಾಜ್ ಅವರೇ ಥ್ಯಾಂಕ್ ಯು ಹಾಯ್ ಅನಿಲ್ ಬಂಕಾಪುರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಅವರೆಲ್ಲರಿಗೂ ದಿನಾಲೂ ಹೀಗೆ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ನಂಗೆ ತುಂಬ ಇಂಪಾರ್ಟೆಂಟು ಪ್ಲೀಸ್ ನಿಮ್ಮ ಅನಿಸಿಕೆನ ತಿಳಿಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು